ಜರ್ನಿ ಅಷ್ಟೇ ಇನ್ನೇನಿಲ್ಲ, ಅದು ಸ್ಟ್ರಗಲ್ ಅಷ್ಟೇ. ಇಲ್ಲ ಒಂದೇನಾದರೆ ಸ್ಟ್ರಗಲ್ ಮಾಡಿದ್ರೆ ಎಲ್ಲರೂ 25 100 ವರ್ಷನೂ ಮಾಡ್ಬೋದು. ಅಂದರೆ ಯಾವ ಕೆಲಸದಲ್ಲಿ ಶ್ರದ್ಧೆ ಇರ್ತೀವೋ ಆ ಕೆಲಸ ಆಗುತ್ತೆ ಅಷ್ಟೇ. ಸರ್ ಈಗ ಕಾಟೇರ ಸಕ್ಸಸ್ಸು ಸರ್ ಏನು ನಿಮಗೆ ಚೇಂಜಸ್ ತಂದು ಕೊಡ್ತೀವಿ ಸರ್? ನಮಗೇನು ಚೇಂಜಸ್ಸು ತಂದು ಕೊಡಲಿಲ್ಲ ಸರ್. ಒಂದು ಇಂಡಸ್ಟ್ರಿಗೆ ಒಂದು ಆ್ಯಕ್ಚುಲಿ ಒಳ್ಳೇದಾಯ್ತು ಅಷ್ಟೇ, ಏನಿಲ್ಲ. ಅದೊಂದು ಪೋಯಮ್ ಅಲ್ಲ ಆ್ಯಕ್ಚುಲಿ. ನಮ್ಮ ಮನೇಲಿ ಒಂದು ಸಣ್ಣ ಪಾಪು ಇರೋದು ಅಂತ ಒಂದು ಪೋಯಮ್ ಇತ್ತಲ್ಲ, ಅದನ್ನೇ ಇಟ್ಕೊಂಡಿದ್ರು ಅಷ್ಟೇ. ಹಾಂ, ಆಗಸ್ಟ್ ತನಕ ಆಯ್ಕೊಳ್ಳಿ, ಆಮೇಲಿಂದ ಗೊತ್ತಾಗ್ಬಿಡುತ್ತೆ, ಎಲ್ಲ ಕಂಟೆಂಟೇ ಗೊತ್ತಾಗ್ಬಿಡುತ್ತೆ. ಸಾಕಮ್ಮ, ಒಳ್ಳೆನಾಗಿರೋದು ತುಂಬ ಕಷ್ಟ ಆಗೋಯ್ತಮ್ಮ, ಅದಕ್ಕೆ ಸ್ವಲ್ಪ ಕೆಟ್ಟೋನಾಗಿರೋಣ ಅಂತ ಅಷ್ಟೇ. ಇನ್ನೊಂದು 10 ಸಿನಿಮಾಗಳು ಇದ್ದಾವೆ ಅಂತ, ಇದು ಬರ್ತ್ಡೇ ವಿಶೇಷ. ಯಾಕೆ ಸರ್, ಏನು ಪ್ರಾಬ್ಲಮ್ ಸರ್? ಅದು ಸಿನಿಮಾ ಇದ್ರೆ ಅಲ್ವಾ ಸರ್, ಇಂಡಸ್ಟ್ರಿ ಕೆಲಸ ನಡೀತಾ ಇರಬೇಕಲ್ಲ ಸರ್. ನಾವು ಒಂದೇನಂದರೆ ನೋಡೋಣಮ್ಮ, ನಾಳೆ ಬೆಳಗ್ಗೆ ಕಂಡುಬಿಟ್ಟಾಗ ಅವೆಲ್ಲ ನಡೀತದೆ ಸರ್. ಅದೇ ವಿಲನಿಶ್ ಪ್ರಶ್ನೆಗೆ ಒಂದು ಪೂರಕ ಪ್ರಶ್ನೆ ಸರ್. ಸಹಜವಾಗಿ ಅನಿಸುತ್ತೆ ಸರ್, ಸಾಕಷ್ಟು ಸಂದರ್ಭದಲ್ಲಿ ಯಾಕೆ ದರ್ಶನ್ ಸರ್ ಈ ರೀತಿ ಅವ್ರ ಮೇಲೆ ಒಂದಿಷ್ಟು ಅದು ನಿಮ್ಗಳ ಲವ್ ಸರ್ ಅಷ್ಟೇ ಸರ್, ಇನ್ನೇನು ಇಲ್ಲ ಸರ್. ಅಭಿಮಾನಿಗಳಿಗೆ ಏನಿಲ್ಲ ಸರ್, ಸ್ವಲ್ಪ ಜೋಪಾನಾಗಿರಿ, ಎಲ್ಲ ಎಷ್ಟು ಚೆನ್ನಾಗಿ ಅಲ್ಲಿಂದ ಬಂದು ಹಂಗೆ ಸೀದಾ ಮನೆಗೆ ಹೋಗಿ ಸರ್ಕೊಂಡ್ರೆ ಸಾಕು ಅವ್ರು ಅಷ್ಟೇ ಅಂತ ಬಿಟ್ಟು. ಸರ್ ಇವತ್ತಿನ ಇಡೀ ದಿನದ ಪ್ಲಾನ್ ಇಲ್ಲೇ ನಿಂತಿರ್ತೀವಿ ಸರ್ ಅಷ್ಟೇ, ಇನ್ನೇನಿಲ್ಲ. ಈ ಬರ್ಡೇ ತುಂಬ ಸ್ಪೆಷಲ್ ಅನಿಸಿದ್ದು, ಸ್ಪೆಷಲ್ ಗಿಫ್ಟ್ ಸರ್. ಆ್ಯಕ್ಚುಲ್ ಒಂದು ಪ್ರಶ್ನೆ ಏನೂ ಇಲ್ಲ ಸರ್, ವಯಸ್ಸಾಯ್ತು, 47 ವರ್ಷ ಆಗೋಯ್ತು ಈಗ ಆ್ಯಕ್ಚುಲಿ. ಸರ್ ಜೊತೆಗೆ ನಿಮ್ಮ ಕುಟುಂಬದ ಇಬ್ಬರು ಸರ್, ವಿನೀಶ್ ಮತ್ತು ಚಂದ್ರು ಇಂಡಸ್ಟ್ರಿ ಬರೋಂಥ ಪ್ಲ್ಯಾನ್ಸ್ ಬರಲಿ ಸರ್. ಫಸ್ಟು ಏನು ಮಣ್ಣು ಹೊರೋದು ಕಲೀಲಿ, ಆಮೇಲೆ ನೋಡ್ಕೊಳ್ಳೋ. ಹಾಂ, ಇನ್ನೂ ಝೀರೋಲ್ಲ ಇದೀವಮ್ಮ, ಏನಾದ್ರು ಮಾಡ್ಬೇಕು ಇನ್ನೂ ಝೀರೋನೇ. ಸರ್ ಅದೇ ಇವತ್ತು ಫಸ್ಟ್ ಇಲ್ಲ, ಈಗ ಒಂದೇನಾಗೋಯ್ತು, ಮೊದಲು ಮಾನಿಟರ್ ಇಲ್ಲಮ್ಮ ನಮಗೆ. ಏನಕ್ಕೆ ಸಿನಿಮಾ ಲೇಟ್ ಆಗ್ತಿದ್ವು ಅಂತ ಹೇಳ್ತೀವಿ, ಕೇಳಿಸ್ಕೊಳ್ಳಿ. ಮೊದಲಾದರೆ 30 ದಿನ 40 ದಿನದಲ್ಲಿ ಮಾಡ್ತಿದ್ವಿ, ಯಾಕಂದ್ರೆ ಕ್ಯಾಮ್ರಾಮ್ಯಾನ್ ಫೈನಲ್ಲು, ಡೈರೆಕ್ಟರ್ ನೋಡಿ ಫೈನಲ್ ಅಂದರೆ ಮುಗಿದೋಯ್ತು. ಈಗ ಮಾನಿಟ್ರಿಂದ ಯಾವನೋ ಎಲ್ಲಿಂದನೋ ಫ್ರೆಂಡ್ ಬಂದರೆ ಅವನು 1 more ಹೇಳಿದ್ರು ಕೂಡ 1 more ಮಾಡ್ತೀವಿ ಈಗ. ಮಾನಿಟರ್ ಎಕ್ಸ್ಚೇಂಜ್ ಲಾಟ್ ಟೆಕ್ನಾಲಜಿ ಮುಂದಕ್ಕೆ ಹೋಗ್ತಾ ಇದೀವಿ, ಬಟ್ ಅದು ತುಂಬಾ ಕಷ್ಟ ಆಗ್ತದೆ. ಎಲ್ಲಿ 2 ಸಿನಿಮಾ ಅಲ್ಲಮ್ಮ, ಹೋದ ವರ್ಷ 2 ಸಿನಿಮಾ ಅಲ್ಲಮ್ಮ. ನಾನು 2 ಸಿನಿಮಾ ಮಾಡೋಕ್ಕೆ ಪ್ರಯತ್ನ ಪಡ್ತೀನಮ್ಮ, ಅದ್ರ ಬಟ್ ಏನು ಮಾಡೋದು, ಇವಾಗ ಸ್ವಲ್ಪ ಆ್ಯಕ್ಚುಲಿ ಸೆಟ್ಗಳು ಹಾಕಬೇಕು, ಅದಕ್ಕೆಲ್ಲ ಸ್ವಲ್ಪ ಲೇಟ್ ಆಗುತ್ತಲ್ಲ. ಸರ್ 20 ವರ್ಷದ ಸಂದರ್ಭಕ್ಕೆ ಒಂದು ಪ್ರಶ್ನೆ ಸರ್, ಅಂದರೆ ಒಂದು ಪೋಸ್ಟ್ ಟ್ರೆಂಡ್ ಆಗ್ತಿದೆ ಸರ್, ಅಪ್ಪನ ಹೆಸರು ಉಳಿಸ್ಬಿಟ್ಟೆ ಕಡೆಯ ಅನ್ನೋದು ಸರ್. ಅಂದರೆ ಆರಂಭದ ದಿನದ ಜರ್ನಿನ ಸರ್ ಈ ಸಂದರ್ಭಕ್ಕೆ ನೆನೆಸ್ಕೊಳ್ಳುವಂಥದ್ದು, ಮತ್ತು ಅಪ್ಪ ಹೇಳಿದ ವಿಚಾರ ಮಾತು. ನಮ್ಮಪ್ಪ ಇದ್ದಿದ್ರೆ ಪಕ್ಕದಲ್ಲಿ ಆಮೇಲೆ ಮಾತಾಡ್ತಿದ್ದೆ, ಈಗ ವಯ್ಯ ಇಲ್ವಲ್ಲ, ಸುಮ್ಮನೆ ಯಾಕೆ ಮಾತಾಡೋಣ ಅದನ್ನು. ಪೋಸ್ಟರಲ್ಲೇ ಒಂದು ಸಾಕಷ್ಟೇ, ಸಾಕ್ಬಿಟ್ರು, ಅವ್ರು ಖುಷಿ ಪಟ್ಟರು ಅಷ್ಟೇ, ಸಾಕಲ್ಲ ಸರ್. ಅದೇ ಫಸ್ಟ್ ಸಿನಿಮಾದ ಟೈಮ್ ಸರ್, ಅಂದರೆ 20 ವರ್ಷದ ಸಂದರ್ಭಕ್ಕೆ ಹೇಳುವಂಥದ್ದು, ಬಣ್ಣ ಹಚ್ಚಿದಂಥ ದಿನಗಳು. ಅದಕ್ಕೆ ಹಿಂಗೆ 2 ನಿಮಿಷ ಹೇಳೋಕ್ಕಿಲ್ಲ, ತುಂಬ ದೊಡ್ಡ ಕತೆ ಇದೆ ಸರ್. ಇಟ್ಸ್ ಅ ವೆರಿ ಬಿಗ್ ಜರ್ನಿ ಸರ್ ಅದು. ಯಾ, ಇಟ್ಸ್ ನಾಟ್ ಎ ಒನ್ ಡೇ. ನಮ್ಮ ಚಿತ್ರರಂಗದ ದೊಡ್ಡಗಳು ಸ್ಟಾರ್ಗಳೆಲ್ಲ ಅವರು. ಇಲ್ಲ, ಒಂದೇನಂದರೆ ಎಲ್ಲರೂ ಪ್ರೀತಿದ ಮಾಡ್ತಾರೆ. ಆಮೇಲೆ ಫಸ್ಟ್ ಆಫ್ ಆಲ್ ನಾನು ಹೇಳಿದೆ, ಬೇಡ ಬಿಡ್ರೆ, ಅಯ್ಯೋ ಈಗ ಬರ್ಡೇ ಮುಗಿಸ್ಕೊಂಡು ಬರ್ತಾಯಿದ್ವಿ, ಯಾಕೆ ಸುಮ್ಮನೆ ಅಂತೇಳಿ. ಬಟ್ ಅವ್ರು ಖುಷಿ ಮಾಡ್ತಾಯಿದ್ರೆ ಅವ್ರ ಜೊತೆಗೆ ಸೇರ್ತಾಯಿದ್ದೀನಿ ಅಷ್ಟೇ. ಹಾಂ, ಅಲ್ಲೇ ಇದೆಯಲ್ಲ ಮಗು ನೋಡಿಮ್ಮ. ಅವಾಗ ನನ್ನ ಮುಂದೆ ಒಂದು ಇನ್ನೊಬ್ರು ನಿಂತಿದ್ರೆ ಹೇಳ್ತೀವಮ್ಮ, ಪಾಪ ಇನ್ನೂ ಸಣ್ಣ ಮಗು ಥರ ಇದ್ದೀರಮ್ಮ, ಪಾಪ ಇವ್ರ ಮುಂದೆ ಆ್ಯಕ್ಚುಲಿ ಅದು ಹೇಳೋಕ್ಕೆ ಚೆನ್ನಾಗಿ ಕಾಣಿಸಲ್ಲ. ಹೊಸೊಬ್ರು ಅಂತಾಗ ಇಲ್ಲಲ್ಲಮ್ಮ, ಏನಾಗುತ್ತೆ ಹೊಸೊಬ್ರು ಅಂದಾಗ ಫಸ್ಟು ಆ ಹೊಸ ಹೀರೋಗಳು ಸ್ವಲ್ಪ ಅವರು ಈಗ ನಾವೆಷ್ಟು ಬೀದಿಗಿಳಿತೀವಮ್ಮ ಹೇಳ್ರಿ, ನಾವೆಷ್ಟು ಬೀದಿಗಿಳಿತೀವಿ ಅಲ್ವಮ್ಮ. ಮತ್ತು ನಾನು ಮಾಡ್ಬಿಟ್ಟಿದ್ದೀನಿ, ನಾನು ಬನ್ನಿ ಅಂತ ಎಲ್ಲಿಂದ ಬರ್ತಾರಮ್ಮ? ದೆನ್ ಅವರು ಎಲ್ಲ ಬಿಟ್ಬಿಟ್ಟು ಅವರು ಇಳಿಬೇಕಮ್ಮ, ಅವಾಗಲೇ ಜನನೂ ಒಳಗಡೆ ಬರೋದಲ್ಲ. ನೀವು ನಾನು ಆ್ಯಕ್ಚುಲಿ ನಾನು ಮಾಡ್ಬಿಟ್ಟಿದ್ದೀನಿ, ನಾನು ಒಳಗಡೆ ಕೂತ್ಕೊಳ್ತೀನಿ, ಯಾರು ಬರ್ತಾರೆ ಅಲ್ವಾ? ಲೈಕ್ ದಟ್. ಸದ್ಯಕ್ಕೆ ಕನ್ನಡ ಇಂಡಸ್ಟ್ರಿಯಲ್ಲಿ ಆಗ್ತಕ್ಕಂಥ ಬೆಳವಣಿಗೆಗಳು ಮತ್ತು ಗೊತ್ತಿಲ್ಲ ಸರ್, ಬೆಳವಣಿಗೆ ಏನಾಗ್ತಿದೆ ಅಂತ ನಮಗೂ ಗೊತ್ತಿಲ್ಲ ಸರ್. ಏನು ಬೆಳವಣಿಗೆ ಆಗ್ತದೆ ಅಂದರೆ ಇಂಡಸ್ಟ್ರಿಯ ಡೆವಲಪ್ಮೆಂಟ್ ವಿಚಾರ ಗೊತ್ತಿಲ್ಲ ಸರ್, ಏನು ಡೆವಲಪ್ಮೆಂಟ್ ಗೊತ್ತಿಲ್ಲ ನಮಗೂ. ನಿಮ್ಗೇನಾಗ ಗೊತ್ತಿದ್ರೆ ಹೇಳಿ, ನಾನು ಕೇಳ್ಕೊಳ್ತೀನಿ. ಚಿತ್ರಗಳ ಅದೇ ಯಾವ ಥರ ಡೆವಲಪ್ಮೆಂಟ್ ಹೇಳಿ ಸರ್? ಅಂದರೆ ಬೇರೆ ಬೇರೆ ಥರ ಸಿನಿಮಾಗಳು ಬರಬೇಕಲ್ಲ ಸರ್, ಎಲ್ಲ ಬೇರೆ ಬೇರೆ ಸಿನಿಮಾನೇ ಮಾಡಬೇಕು, ಒಂದೇ ಸಿನಿಮಾ ಮಾಡೋಕ್ಕಾಗುತ್ತಾ? ಇಲ್ಲ ಸರ್, ಸದ್ಯಕ್ಕೆ ಬ್ಯಾನ್ ಈಗಿರೋ ಒಪ್ಕೊಂಡಿರೋ ಬ್ಯಾನರ್ಗಳು ಮುಗಿಸಿದ್ರೆ ಸಾಕಾಗಿದೆ ಸರ್.
ಮಾಡುವಲ್ಲ ಸರ್ 2 ಸಿನಿಮಾ ಮಾಡಿದ್ವಲ್ಲ ಸರ್, ಅವನು ಹೊರಗಡೆ ಮಾಡಲಲ್ಲ. ಸರ್ OTT ಕಾಯೋ ಟ್ರೆಂಡ್ ಕೂಡ ಇದೆ ಇವಾಗ. OTT ಬರಲಿ ನೋಡೋಣ. ಇಟ್ಸ್ ಎ ಗುಡ್ ಟ್ರೆಂಡ್. ಈಗ ಕಾಟೇರ ಆ್ಯಕ್ಚುಲಿ ಸಿನಿಮಾ ಇದ್ದಿದ್ದಕ್ಕೆ ನಾನು ಥಿಯೇಟ್ರಿಗೆ ಬಂದ್ರಮ್ಮ. OTTಲೂ ಇದೆ, ಹೆಂಗೂ ಸಿನಿಮಾ ಥಿಯೇಟ್ರಲ್ಲೂ ಹಾಕಿದೆ. ಫಸ್ಟ್ ಥಿಯೇಟ್ರಲ್ಲೇ ನೋಡಿ ಅಂತ ಅಮ್ಮ ಇದಕ್ಕಿಂತ ಮುಂಚೆ ಹೇಳ್ತೀರಿ ಯಜಮಾನ ಆ್ಯಕ್ಚುಲಿ ನೀವು OTTಲಿ ಹಾಕ್ಬಿಟ್ಟು ಒಂದು ಥಿಯೇಟ್ರಲ್ಲಿ ಅಡ್ವರ್ಟೈಸ್ ಮಾಡಿದ್ವಿ. ಹೆಂಗಾಯ್ತಮ್ಮ ಅದು? ಚೆನ್ನಾಗಿದ್ದರೆ ಸ್ಮಾಲ್ ಸ್ಕ್ರೀನ್ ನೋಡಿ ಮತ್ತೆ ಬಿಗ್ ಸ್ಕ್ರೀನ್ಗೂ ಬರ್ತಾರೆ. ಮಾಡೋಣ ಬಿಡಿ ಸರ್, ಮಾಡೋಣ ಸರ್. ಥ್ಯಾಂಕ್ ಯು.